ಹಾಯ್ ಫ್ರೆಂಡ್ಸ್, ಅಗೇನ್ ವೆಲ್ಕಮ್ ಟು ಪ್ರಸಿದ್ಧ ಐಡಲ್ಸ್. ಇವಾಗ ನಿಮ್ಗೆ ಇನ್ನಿಷ್ಟು ಹೊಸ ವಿಗ್ರಹಗಳು ಏನೇನು ಬಂದಿದೆ ಅಂತ ಪರಿಚಯ ಮಾಡ್ಕೊಡ್ತೀನಿ. ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ ನಿಮ್ಗೆ ಯೋಗ ನರಸಿಂಹ ದೇವರನ್ನು ತೋರಿಸ್ತಾ ಇನ್ ನೋಡಿ. ಪಂಚದಲ್ಲಿ ಮಾಡಿರುವಂತದ್ದು ಈ ತರ ಬರುತ್ತೆ. ಸುಮಾರು 4 ರಿಂದ 5 ಇಂಚ್ ಅಷ್ಟು ದೊಡ್ಡದು, ತುಂಬಾ ಸುಂದರವಾಗಿದೆ. ವರ್ಧಹಸ್ತ ಇರೋದ್ರಿಂದ ಇದು ಇನ್ನೊಂದು ವಿಶೇಷ. ಚಿನ್ಮುದ್ರ ವರ್ಧಹಸ್ತ ಇದೆ, ಶಂಕುಚಕ್ರ ಸಮೇತ ಆದಿಶೇಷ ಒಳಗಡೆ ಕೂತಿರುವಂತಹ ಯೋಗ ನರಸಿಂಹ ದೇವರು. ಹಾಗೆ ಮೋಹಿನಿ ವಿಗ್ರಹ ನಿಮ್ಗೆ ತೋರಿಸಿದ್ದು ಒಂದು ವೇರಿಯೇಷನ್. ಇವತ್ತು ಇನ್ನೊಂದು ವೇರಿಯೇಷನ್ ಅಲ್ಲಿ ಮೋಹಿನಿ ವಿಗ್ರಹ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಅಮೃತ ಕಲಶ ಎಲ್ಲಿದೆ ನೋಡಿ. ಅಮೃತ ಕಲಶ ಎಡಗೈಲಿ ಬಂದಿದೆ, ಬಲಗೈನಲ್ಲಿ ಗದೆ ಹಿಡ್ಕೊಂಡಿದೆ. ಸೊ ಇದು ಮೋಹಿನಿ ವಿಗ್ರಹ. ಮತ್ತೆ ಕ್ಯಾಡ್ ಮಾಡೆಲ್ ಮಾಡಿರುವಂತಹ ಒಂದಿಷ್ಟು ಲಕ್ಷ್ಮಿ ವಿಗ್ರಹ ತೋರಿಸ್ತೀನಿ ನೋಡಿ. ಈ ತರ ಬರುತ್ತೆ. ಮತ್ತೆ ಇನ್ನೊಂದು ಪುಟಾಣಿ ಲಕ್ಷ್ಮಿ ವಿಗ್ರಹ. ಇದು ಓಲ್ಡ್ ಪ್ಯಾಟ್ರನ್, ಇವಾಗ ತಿರ್ಗಾ ರೀಸ್ಟಾಕಿಂಗ್ ಮಾಡಿದೀವಿ ಕಸ್ಟಮರ್ಸ್ ಎಂಕ್ವೈರಿ ಇರೋದ್ರಿಂದ. ಮತ್ತೆ ಒಂದು ಸುಂದರವಾಗಿರುವಂತಹ ಗೌರಿ ವಿಗ್ರಹ ಅಥವಾ ಗೌರಮ್ಮ ಅಂತ ಏನ್ ಕರೀತಾರೆ ಅದು. ತುಂಬಾ ಲಕ್ಷಣವಾಗಿದೆ. ಮೂಗ್ಬಟ್ಟಾಗ್ಲಿ, ಕಿವಿ ಓಲೆಗಳಾಗ್ಲಿ, ಕತ್ತಲಿರುವಂತಹ ಸರಗಳಾಗ್ಲಿ ಎಲ್ಲ ನಿಮ್ಗೆ ಕಾಣುತ್ತೆ. ಇದು ಸುಮಾರು 2 ಇಂಚ್ಗಿಂತ ಕಡಿಮೆ ಇದೆ, ಅದರಲ್ಲಿ ಇಷ್ಟೆಲ್ಲ ಕೆಲಸಗಳಿದೆ. ಮತ್ತೆ ನಿಮ್ಗೆ ಹಿಂದ್ಗಡೆ ಶಿಕೆ ಹತ್ರ ಡಾಬು ಇದೆಲ್ಲ ನೋಡಿ ತುಂಬಾ ಚೆನ್ನಾಗಿದೆ. ಹೂವು ಕಟ್ಟಿರೋದು ಕಾಣುತ್ತೆ, ಮತ್ತೆ ಬನ್ನೆಲ್ಲ ಇದೆ, ಮತ್ತೆ ಕಿರೀಟ ಕೂಡ ಇದೆ ಮೈಸೂರು ಶೈಲಿನಲ್ಲಿ ನೋಡಿ, ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ. ಸೊ ಇದಿದೆ. ಮತ್ತೆ ಇದು ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಈ ತರ ವಿಗ್ರಹ. ಇದು ಯಾವ ದೇವರಪ್ಪ ಅಂತ ಯೋಚನೆ ಮಾಡ್ತಿರ್ತೀರಾ ನೀವು. ಇದು ಮಹಾರಾಷ್ಟ್ರದಲ್ಲಿ ತುಂಬಾ ಪಾಪ್ಯುಲರ್ ಡೈಟಿ. ಇದನ್ನ ಸಪ್ತಶೃಂಗಿ ಅಂತಾರೆ. ನಾನು ಪರ್ಸನಲ್ ಆಗಿ ವಿಸಿಟ್ ಮಾಡಿದೀನಿ. ತುಂಬಾ ಪವರ್ಫುಲ್ ಪ್ಲೇಸ್ ಇದು. ಗುಡ್ಡದ ಮೇಲ್ಗಡೆ ಇದೆ, ಟ್ರಾಲಿಲಿ ಹೋಗ್ಬೇಕು. ದೇವ್ರು ಇಲ್ಲಿ ಹೇಗಿದೆಯೋ ಹಾಗೆ ಇದೆ ಫ್ರೆಂಡ್ಸ್, ನೋಡೋದಿಕ್ಕೆ ತುಂಬಾ ಭಕ್ತಿ ಜನಗಳಲ್ಲಿ. ಇದು ಮಹಿಷಾಸುರ ಮರ್ದಿನಿ ಒಂದು ಸ್ವರೂಪ 2D ವಿಗ್ರಹ ತರ ಮಾಡಿಸಿದೀವಿ. ಅಲ್ಲೂ ಕೂಡ 2D ವಿಗ್ರಹನೇ ಇರೋದು, ಕಲ್ಲಲ್ಲಿ ಕೆತ್ತನೆ ಆಗಿರುವಂತದ್ದು. ಸೊ ಇವಾಗ ನೀವು ನೋಡ್ತಿರುವಂತದ್ದು ಸಪ್ತಶೃಂಗಿ ಗುಡ್ಡ ಅಂತ ಇದೆ. ಆ ಗುಡ್ಡದ ಮೇಲ್ಗಡೆ ಅಮ್ಮನವರಿದ್ದಾರೆ. ಇದಕ್ಕೆ ತುಂಬಾ ಪುರಾಣಗಳು ಮತ್ತೆ ಇತಿಹಾಸಗಳಲ್ಲಿ ಉಲ್ಲೇಖ ಇದೆ. ಅದ್ರ ಬಗ್ಗೆ ನೀವು ಆನ್ಲೈನ್ ಸರ್ಚ್ ಮಾಡಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್.